ನೋಡಿ ಡೈರೆಕ್ಟ್ ಇದಕ್ಕೆ ಹಾಕಿಬಿಡೋದು. ಹಾಕಿ ಎಲ್ಲ ಸರ್ ಚೆನ್ನಾಗಿದೆ. ಬೆಳ್ಳುಳ್ಳಿ ಜೊತೆ ಒಂದು ಗಂಟು ಸಿಕ್ಕಿಬಿಟ್ರುಂಟಲ್ಲ ಹೊಡಿಲಿಕ್ಕೆ ಟೇಸ್ಟ್ ನೋಡಿದೆ ಚೆನ್ನಾಗಿದೆ. ಈಗ ಅದೇ ನೆಪದಲ್ಲಿ ಒಂದು ಊಟನ ಮಾಡಬೇಡ. ಅದೇ ನಾನು ಊಟ ಮಾಡ್ತೀನಿ ನೋಡಿ. ಕಳೆದ ವಿಡಿಯೋದಲ್ಲಿ ಏನು ನೋಡಿದ್ರ ಕೆಸು ತರೋದು ಎಲೆ, ಕೆಸುವಿನ ಎಲೆ ತಂದು ಅದೇ ತೇವದ ತೊಪ್ಪು ತಂದು ಇದು ಸಾರು ಮಾಡಿ ಅಲ್ಲ ಬಾಡಕ್ಕೆ ಇಟ್ಟಿದ್ವಲ್ಲ ಕೊಟ್ಲಕ್ಕೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಕೊಟ್ಲ ರೆಡಿ ಮಾಡಿದ್ದೀವಿ ನೋಡಿ. ಹಾಗೆ ಕೆಸದ ಇನ್ನೊಂದು ಹಸಿರು ಕಲರ್ ಬರ್ತಲ್ಲ ಸಾಂಬಾರು, ಅದು ಮಾಡಿಟ್ಟಿದ್ದೀವಿ. ಹೇಗೆ ಮಾಡೋದು ಏನು ಎತ್ತ ಅಂತ ನೋಡಿ. ನಿನ್ನೆ ಕೆಸ ತಂದು ಬಾಡ್ಲಿಕ್ಕೆ ಇಟ್ಟಿದ್ವಿ, ಅಂದರೆ ನೀರು ಆರಲಿಕ್ಕೆ. ಆ ನೀರು ಆರಿದ್ರೆ ಇದು ಕೆಸುವಿನ ಕೊಟ್ಲ ಅಂತಾರಲ್ವಾ, ಗಂಟಲ್ಲಿ ಕಟ್ಟು ಕೆಸುವಿನ ಕೊಟ್ಲ ಗಂಟು ಕಟ್ಟೋದು ಅಥವಾ ತುಳುವಲ್ಲಿ ಅಂತ ಹೇಳೋದು ಚೆಟ್ಲ ಕಟ್ಟೋಣ ಅಂತ. ಕೆಸುವಿನ ತೇವದ ಚೆಟ್ಲ ಕಟ್ಟೋಣ ಅಂತ. ಅಜ್ಜಿ ನಮಗೆ ಅದು ಕಟ್ಟೋದು ಗಂಟು ಹೆಂಗೆ ಹಾಕ್ಬೇಕಂತ ಸ್ವಲ್ಪ ತೋರಿಸ್ಕೊಡು. ಸ್ವಲ್ಪ ಹಾಕಿದ್ದಾರೆ ಅಜ್ಜಿ ಗಂಟು ನೋಡಿ. ಅಜ್ಜಿ ತೋರಿಸ್ತೀವಿ ಸ್ವಲ್ಪ. ಹಾಂ ನೋಡಿ ಈ ಥರ ಆಗ್ಬೇಕು. ಎಲೆ ಬಾಡಬೇಕು ಸ್ವಲ್ಪ ಕೊಟ್ಟದ್ದು. ಚಂದ ಕ್ಯಾಮರಾ ಎದುರುಗಡೆ ತೋರಿಸಿ. ಸ್ವಲ್ಪ ಹರ್ಕೊಂಡು ಒಂದು ರೌಂಡ್ ಹಾಕಿ ನೋಡಿ ಈ ಥರ ಸಿಕ್ಸಿ ಬಿಡೋದು. ಇದು ಕೊಡು. ನೋಡಿ ಇದು ಬಿಚ್ಚೋಗಲ್ಲ ಅಜ್ಜಿ ಸಾರು ಮಾಡಿ? ಏನಾಗಲ್ಲ, ಎಂತಾಗಲ್ಲ, ಗಟ್ಟಿ ಇರ್ತದಲ್ಲ. ನಾನು ಒಂದು ಕಟ್ಲಾ ಕೊಟ್ಟು ನೋಡೋಣ. ಇಷ್ಟಪ್ಪ ಬೇಕಲ್ಲೇ? ಅಷ್ಟು ಬೇಡ, ಈಚೆ ಕಡೆ ಈಚೆ ಕಡೆ. ಸೇಮ್ ಆಟ ಬೊಂಬೆ ದೀಪಾವಳಿಗೆ ಬೇಕಾದ್ರೆ ಮಾಡ್ಬೋದು. ನನಗಿದು ಹಂಗೆಲ್ಲ ನೋಡಿ, ಹಿಂಗೆ ನೋಡ. ನೋಡು ಚೂರು ತಡಿ ಮಾಡ್ತೀನಿ ನಾನು. ಈಗ ಹೊರದಾಯ್ತು. ಇದೊಂದು ಇರಲಿ, ನಾನೇ ತಿಂತೀನಿ, ಯಾರು ತಿನ್ನೋದು ಬೇಡ, ನಾನೇ ಕಟ್ತೀನಿ. ನಂಗೆ ನಿಂಗೆ ಈಡೇ ಮಾಡೋಕ್ಕಂತ ಮಾತ್ರ ನಾವು ತಿನ್ನೋಕ್ಕಂತ ಮಾಡೋಲ್ಲ. ಈಗ ಹಣ್ಣು ತಿಂದು ಸಾಕಾಗಿದೆ. ಒಳ್ಳೆಯದೊಂದು ಎಲೆ ಬೇಕು. ಒಳ್ಳೆ ಎಲ್ಲ ಅಂತೇಳಿ ಎಲ್ಲ ತೆಗೆದು ಹಾಳು ಮಾಡೋದು. ಹಾಂ ಹಾಗೆಲ್ಲ ಹೇಳಂಗಿಲ್ಲ. ಏನು ಬೇಕಾದರೂ ಮಾಡ್ತೀನಿ ನಾನು. ಒಂದು ಕಟ್ಟಲಿಲ್ಲ ಅಂತ ನೋಡಿ ನನಗೆ. ಚೂರು ದೊಡ್ಡದಾಗ್ಬೋದು ನಾನು ಕಟ್ಟೋದು. ನೀವು ಕೆಟ್ಲ ಕಟ್ಟಿದ್ದು 2025 ಸಾಂಬಾರು ಮಾಡೋದು. ಇದು ಹಿಂಗಾಗ್ತುಂಟಲ್ಲ ಮಾರೆ. ಹಾಂ ಸಣ್ಣದಾಯ್ತು.
ಎಸ್ ಬಂತು 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 ಬಂತು. ತೋರಿಸ್ಬೇಡಿ ಮಾರೆ. ಅಂತ ಒಂದು ಕಟ್ಟಿದೆ. ಬೀಡ ರೆಡಿ. ಇದಕ್ಕೆ ಡಿಫ್ರೆನ್ಸ್ ನೋಡಿ. ಒಂದೇ ರಜ್ಜಿದು. ಹಾಂ, ಲಾಸ್ಟ್ ಟ್ರೈ ನೋಡಿ. ಇದೆಲ್ಲ ನಾನು ಕಟ್ಟಿದ್ದು. ಇದು ಒಂದು ಕಟ್ತೀನಿ ನೋಡೋಣ. ಲಾಸ್ಟ್ ಇದು ಅಜ್ಜಿ. ಎಂತಾರು ಮಾಡಬೇಡ, ನೀವು ನೆಗ್ಲೆಕ್ಟ್ ಮಾಡಬೇಡ ನನ್ನ. ಇಲ್ಲ ನೆಗ್ಲೆಕ್ಟ್ ಅಂತ ಎಲ್ಲ ಗೊತ್ತಾಗ್ತದೆ ಸ್ವಲ್ಪ. ಮತ್ತು ಈ ಕೆಸ ಏನುಂಟು ಇದು ಭಯಂಕರ ನಂಜು ಅಲ್ಲ ಅಜ್ಜಿ? ನಂಜು ಸ್ವಲ್ಪ ಜೋರು ಮಾತಾಡಿ. ನಂಜು ಹೌದಲ್ಲ? ಎಂತಕ್ಕೆ ಈ ಯಾರ್ಯಾರು ತಿನ್ನಬಾರ್ದು ಇದನ್ನ? ಎಲ್ಲ ಕೈ ಕಾಲು ಗಾಯ ಆದವರು ಹಾಂ, ಎಲ್ಲ ತಿನ್ನಬಾರ್ದು, ಜೋರಾಗ್ತದೆ. ಕೈಕಾಲಲ್ಲಿ ಗಾಯ ಅಥವಾ ಕಜ್ಜಿ ಕುರ ಇಂಥವೇನಾದರೂ ಕೈ ಕಟ್ಕೊಂಡು ತಿನ್ನಬಾರ್ದು. ಈ ಕೈಯ ಕತ್ತಿಲೆಲ್ಲ ಪೆಟ್ಟು ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲ ಈ ಕೆಸನ್ನು ತಿನ್ನಬಾರ್ದು. ಕಾರಣ ಸೆಪ್ಟಿಕ್ ಆಗುತ್ತೆ ಅಲ್ಲ ಅಜ್ಜಿ? ಹೌದು. ಗಾಯ ಇನ್ಫೆಕ್ಷನ್ ಆಗಿ ಏನಾನ ಆಗುತ್ತೆ. ಅದಕ್ಕೆ ಕೆಸನ್ನು ಗಾಯ ಎದ್ದವ್ರು ತಿನ್ನಲ್ಲ. ಇದನ್ನ ತೊಳೆದು ಬೇಯಕ್ಕೆ ಇಡೋಣ, ಆಮೇಲೆ ಖಾರ ಹಾಕೋದು. ಖಾರ ನಾವು ರೆಡಿ ಖಾರ ಹಾಕೋದು, ಮತ್ತೊಂಚೂರು ಒಗ್ಗರಣೆ ಹಾಕೋದು. ಬನ್ನಿ. ನೋಡಿ ಕೊಟ್ಲಕ್ಕೆ ಈ ಖಾರ ಏನೇನಂದರೆ ಇದು ದಪ್ಪ ಮೆಣಸು ನಾವು ತೊಗೊಂಡಿದ್ದು, ಮತ್ತು ಕೊತ್ತಂಬರಿ, ಜೀರಿಗೆ, ಅದೇ ಸಾಂಬಾರು ಬೀಜ, ಜೀರಿಗೆ, ಮತ್ತೊಂದು ಬಿಳಿ ಏನಿಲ್ಲ ಅದಕ್ಕೆ. ಹಾಂ, ರುಚಿಗೆ ಮತ್ತು ಒಂದು ಸ್ವಲ್ಪ ಅರಿಶಿಣ. ಇದನ್ನೆಲ್ಲ ಈ ಮೆಣಸೆಲ್ಲ ಎಣ್ಣೆಲಿ ಚಂದ ಮಾಡಿ ಹುರ್ಕೋಬೇಕು, ರೋಸ್ಟ್ ಮಾಡಿ ಎಲ್ಲ ಮೂರು ಹುರಿಬೇಕು. ಮೂರು ಮಿಕ್ಸಿ ಹಾಕಿ ಕಟ್ಕೊಳ್ಳೋದು ಅಷ್ಟೇ. ಅದನ್ನ ಮಿಕ್ಸಿ ಹಾಕಿ ಕಟ್ಕೊಳ್ಳೋಣ. ಮತ್ತು ಬೆಳ್ಳುಳ್ಳಿ ಲಾಸ್ಟಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋದು ಆಯಿತಾ? ಹಾಂ, ಈಗ ಇದಿಷ್ಟು ಹಾಕಿ ಕಟ್ಕೊಂಬಿಡೋಣ. ನೀರು ಹಾಕೋಣ. ಸ್ವಲ್ಪ ಹಾಕೋ, ಮತ್ತೆ ಕಮ್ಮಿ ಹಾಕೋ. ಮತ್ತೆ ಇದು ಫುಲ್ಲು ಕೊಟ್ಲ ಫುಲ್ ನೀರು ಮಾಡಬಾರ್ದು, ಇಲ್ಲ ಗಟ್ಟಿ ತಳ್ಳಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿ ಇರಲಿ. ನಾವೇನಾದರೂ ವೀಡಿಯೋ ಗಿಡ ಮಾಡ್ತಾ ಅಡುಗೆ ಕಲ್ತು ಬಿಡ್ತೀವ. ನಮ್ಮನ್ನು ಕಲೀರಿ, ಮತ್ತೆ ಯಾರು ಬೇಸಿ ಹಾಕ್ತಾರೆ. ಅದೇ ಅಲ್ಲ ಅಜ್ಜಿ, ಸದ್ಯಕ್ಕೆ ನೀನಿದ್ದೆ. ಅಮ್ಮ ನೋಡಿ ಮಾತಾಡ್ತಿಲ್ಲ ಈಗ. ಫಸ್ಟು ತೊಳ್ಕೊಬೇಕಾಯ್ತಾ ಎಲ್ಲ ಕಟ್ಟಿದ ಮೇಲೆ ಒಂದ್ಸರಿ. ಸಾಕು ಮುಚ್ಚೋದು ಬೇಡ. ಹ್ಞೂ, ಇದು ನೀರು ಅಲ್ಲಾಡಿಸ್ಬಾರ್ದು, ಗಂಟು ಬಿಚ್ಚಾಗ್ತದೆ. ಮತ್ತೆ ಅವನಿಗೆ ಅಲ್ಲಾಡ್ತಿದ್ದೆ. ಯಮ ಗಂಟು ಬೇರೆ. ಕೊಟ್ಲನ್ನ ಸಣ್ಣ ಪಾತ್ರೆಯಲ್ಲಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದರೆ ಸೌಟ್ ಗಿೌಟಲ್ಲಿ ಹಾಕೋತ್ತಿಗೆ ಇದು ಬಿಚ್ಚೋಗ್ಬೋದು. ಸ್ವಲ್ಪ ಅಗಲ ಪಾತ್ರೆ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಇದು ನಂದು ಈಗಲೇ ಬಿಚ್ಚೋಯ್ತು. ಸೈಡಿಗೆ ಅದೇ ಈಗ ನೀರು ಹಾಕಿ ಒಳಗಿಡ್ಲಾ? ನೀರು ಹಾಕಿ, ಸ್ವಲ್ಪ ನೀರು ಹಾಕು. ಜಾಸ್ತಿ ನೀರೆಲ್ಲ ಹಾಕಬಾರ್ದು. ನೋಡಿ, ಸ್ವಲ್ಪ ಹಾಕೋಣ. ಸಾಕಜ್ಜಿ? ನಾನು ಸ್ವಲ್ಪ ಹಾಕು, ಬೇಯ್ಬೇಕಲ್ಲ. ಒಳಗಿಡೋಣ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಒಳಗಿಡೋಣ. ಅಜ್ಜಿ ಒಳಗಿಡ್ಲಾ? ಇಡು. ಇದು ಮುಚ್ಚಲಿಕ್ಕೆ ಮುಚ್ಚು. ನೋಡಿ, ಇದು ಸೆಕೆ ಬರಬೇಕು ಅಲ್ಲ ಅಜ್ಜಿ? ಉಪ್ಪು ಅಂತ ಈಗ ಹಾಕಿಲ್ಲಲ್ಲ, ಸ್ವಲ್ಪ ಬೆಂದ್ಮೇಲೆ ಬೇಯಲಿ ಉಪ್ಪು ಹಾಕು. ಕುದ್ದಿದೆ ನೋಡೋಣ. ಉಪ್ಪು ಹಾಕ್ಬೇಕು ಇವಾಗ. ಹಾಂ, ನೋಡಿ ಸೆಕೆ ಹೆಂಗೆ ಹೊಡಿತಾ ಇದೆ. ನೋಡಿ ಉಪ್ಪು. ಕಲ್ಲುಪ್ಪು ಒಳ್ಳೇದು, ಪುಡಿ ಉಪ್ಪು ಒಳ್ಳೇದು ಅಜ್ಜಿ? ಪುಡಿ ಉಪ್ಪು ಹಾಕು. ಸ್ವಲ್ಪ ಹಾಕೋಣ. ಉಪ್ಪು ಜಾಸ್ತಿ ಆದರೆ ಮತ್ತೆ ಸ್ವಲ್ಪ ಅಲ್ಲಾಡ್ಸ್ಲ ಅಜ್ಜಿ? ತಿರ್ಸು ಏನೋ ಎರಡು ಕೈಲಿ ಹಿಡಿದು ಹಿಂಗೆ ಮಾಡು, ಬಟ್ಟೆ ಇಟ್ಕೊಂಡು. ನಾನು ಪರ್ಫೆಕ್ಟ್ ಆಗ್ತೀನಿ ಇನ್ನು. ನನಗೆ ಟೊಮೆಟೊ ಹಣ್ಣು ತಿಳಿ ಸಾರು ಬಿಟ್ಟರೆ ಬೇರೆ ಮಾಡೋಕ್ಕೆ ಬರ್ತಿರಲಿಲ್ಲ. ಬೆಂಗಳೂರಲ್ಲಿದ್ದಾಗ ಅದೇ ಮಾಡಿ ತಿಂದು ಸತ್ತೋಕ್ಕಾಗಿದ್ದೆ.
ಇನ್ನೊಂದು 5 ನಿಮಿಷ ಅಲ್ಲ? ಮತ್ತು ಹುಳಿ ಹಿಂಡಿ ರೆಡಿ ಹುಳಿ ಇದಕ್ಕೆ ಈಗ ಹಾಕದ ಈ ಹಿಂಡು ಮತ್ತೆ ನೋಡಿ, ದೊಡ್ಡಲಿ ಹಣ್ಣು ಹುಳಿ ಬೀಜ ಎಲ್ಲ ತಕ್ಕೊಂಡಿದ್ದೀನಿ. ಸಿಪ್ಪೆಯನ್ನು ತಕ್ಕೊಂಡು ಬೇಡ ಹಂಗೆ ಬೇಡ. ಅದನ್ನು ಇದು ಕೈಯ ಬರ್ತದ ಇಲ್ಲ ಕೈ ಬಂದರೆ ಮಚ್ಚಿಕೊಂಡು ಹಾಕು. ಸ್ವಲ್ಪ ಹಾಕೋಣ ಮತ್ತೆ ಟೇಸ್ಟ್ ನೋಡಿ ಹಾಕಿದ್ದು. ಸ್ವಲ್ಪ ಹುಳಿ ಹುಳಿ ಇದ್ರೆ ಒಳ್ಳೇದಲ್ಲ ಅಜ್ಜಿ ಕೊಟ್ಲ? ಹುಳಿ ಹುಳಿ ಇರ್ಬೇಕು. ಉಪ್ಪು ಹುಳಿ ಹಾಕಿದ್ಮೇಲೆ ಸ್ವಲ್ಪ ಹಿಂಗೆ ಮಾಡಿಕೊಂಡು ಖಾರ ಹಾಕು. ಮುಚ್ಚಿಡೋಣ. ಒಂದು 5 ನಿಮಿಷ ಕುದಿಲಿ ಅಲ್ಲ ಅಜ್ಜಿ? ಸ್ವಲ್ಪ ಅಜ್ಜಿ ತೆಗಿಲ್ಲ ಇದನ್ನ? ತೆಗಿ ಖಾರ ನೋಡಿ, ಸೆಕೆ ನೋಡಿ ಹೆಂಗೆ ಬಂದಿದೆ. ಸ್ವಲ್ಪ ಸೆಕೆ ಬಂದಮೇಲೆ ಖಾರ ಹಾಕೋದು. ನೋಡಿ ಖಾರ ಹಾಕಿ ಹಿಂಗೆ ಎಲ್ಲಾಡ್ಸು. ಖಾರ ಜಾಸ್ತಿ ನೀರು ಮಾಡಿಲ್ಲ, ಗಟ್ಟಿ ಗಟ್ಟಿ ಉಂಟು ಅಲ್ಲ ಅಜ್ಜಿ? ಗಟ್ಟಿ ಗಟ್ಟಿ ಹಾಕೋದು. ಹಾಕೋಣ. ಹುಳಿ ಹಾಕಿದ್ದೀವಿ, ಉಪ್ಪು ಹಾಕಿದ್ದೀವಿ, ಇನ್ನು ಖಾರ ಒಂದು ಹಾಕೋದು. ಇದು ಸ್ವಲ್ಪ ಹೊತ್ತು ಕುದಿಲ್ಲ ಅಲ್ಲ ಅಜ್ಜಿ? ಚೂರು ಪುಟಿ ಉಪ್ಪು ಕುದಿಬೇಕು. ಈಗ ಚೂರು ಅಲ್ಲಾಡ್ಸ್ಲಾ? ಈಗ ಚಂದ ಮಾಡಿ ಎಲ್ಲಾಡ್ಸು. ಹಿಂಗೆ 2 ಕೈಲಿ ಇಟ್ಕೊಂಡು ಇದು ಸೌಟ್ ಹಾಕೋದು ಬೇಡ? ಸೌಂಟ್ ಹಾಕೋದು ಪೂರ ಪುಡಿ ಆಯ್ತು. ಚೂರು ಅಜ್ಜಿ ಹೇಳ್ಕೊಡ್ತಿರೋದು ನಾನು ಮಾಡ್ತಿರೋದು. ಇನ್ನು ನೆಕ್ಸ್ಟ್ ಹಿಂಗೆ ಅಜ್ಜಿನ ಗೋಳು ಬರ್ಸೋದು ಬೇಡ. ಇನ್ನು ಸಂತು ಹೋಟ್ಲವ್ರು ಏನಾದ್ರು ಕರೆದು ಗಿಡ್ದು ಬಿಡ್ತಾರ ನನ್ನ? ಹಾಂ ಸಾಕಷ್ಟೇ. ಖಾರ ಜಾಸ್ತಿ ಆಯ್ತಾ ಅಂತ ಇಲ್ಲ. ಎಂಥರ ಆಗಲಿ ಹೋಟೆಲ್ ಒಂದು ರೂಲ್ಸ್ ಇದೆಯಲ್ಲ, ಫಸ್ಟ್ ಹೋದವನಲ್ಲಿ ತೊಳೆಯೋಕ್ಕೆ. ಅಲ್ಲ, ತೊಳೆಯೋದು ನಮಗೆ ಅಭ್ಯಾಸ. ನಾವು ರೂಮಲ್ಲೆಲ್ಲ ನಾವೇ ತೊಳಿತಿದ್ದೀರಲ್ಲ. ನಾನು ನನ್ನ ಹೆಂಡ್ತಿ, ಅಲ್ಲೊಬ್ಬ ಸಂತೆ ಇದ್ದಾನೆ, ಅವನು ಹೆಂಡ್ತಿ. ಸಂತೆಲೆಲ್ಲ ಸವಾಸಲ್ಲ ಬಾರೆ. ಸಂತೆಯಲ್ಲಿ ಒಬ್ಳು ಹೆಂಡ್ತಿ ಅದಾಳು, ಮತ್ತೇನಂತ ಹೇಳು. ಸಂತೆಲಿ ಹೆಂಡ್ತಿ ಇರೋದಲ್ಲ, ಬೆಂಗಳೂರಲ್ಲಿ ಇರ್ತಾ. ನಂಗೊಬ್ಬ ಸಂತು ಇದ್ದ, ಅವ್ನು ನನ್ನ ಎಲ್ಲ ಹೆಂಡ್ತಿ ಅಂತ ಕರಿತಿದ್ದು ಸಂತನ ನನಗೆ. ಹಿಂಗೆ ನಾನು ಸಂತೆಯಲ್ಲಿ ಒಬ್ಳು ಹೆಂಡ್ತಿ ಅದಾಳು ಅಂತ ಹೇಳ್ತೀನಿ. ಹಿಂಗೆಲ್ಲ ಕೇಳಿಸ್ತದೆ. ಬೇಗ ಹೆಂಡ್ತಿ ಹುಡುಕು. ಮತ್ತೆ ನೀವು ಅಡುಗೆ ಮಾಡೋದು ತಪ್ಪು ಎಲ್ಲ ನೋಡ್ಕೊಂಬಂದಿನಿ. 10 ವರ್ಷ ಆಗಿತ್ತಂತ ಹುಡುಗಿಗೆ. 10 ನೀನು ಯಾರಿಗಾರು ಬೇರೆ ಕೊಟ್ಟು? 10ನೇ ಕ್ಲಾಸ್ ಓದ್ತಾರೆ. 10ನೇ ಕ್ಲಾಸ್ ಓದ್ತಿರೋದಂತ? ವರ್ಷನೂ ಹೊತ್ತೆ. ಜೋಡಿ ಮಕ್ಕಳು. ಬಾಲ್ಯ ವಿವಾಹ ಆಗ್ತದಲ್ಲ. ನಾವು ಮೊದಲೇ ಎಂತ ಉರಿ ಸ್ವಲ್ಪ ಕಡಿಮೆ ಮಾಡಿದೆ. ಯಾಕಂದರೆ ತಳ ಹಿಡಿಯುತ್ತೆ. ಅದು ಕಮ್ಮಿ ಮಾಡು. ಸ್ವಲ್ಪ ಗಟ್ಟಿ ಮಾಡ್ತಿದ್ವಲ್ಲ, ಹಾಗಾಗಿ ತಳ ಹಿಡಿಬಾರ್ದು ಅಲ್ಲ ಅಜಯ್? ಹೌದು. ಬೆಳ್ಳುಳ್ಳಿ ಇಡಿ ಹಾಕ್ಬಾರ್ದು. ಹೊಡೆದು ಮುಖಕ್ಕೆ ಸಿಡಿಯುತ್ತೆ ಒಂದೊಂದು ಪೆಟ್ಟು. ಎಲ್ಲ ನಾವು ಜಾಸ್ತಿ ಲೇಟ್ ಮಾಡೋಂಗಿಲ್ಲ. ಅದಕ್ಕೆ ಮತ್ತೆ ಯಾಕಂದರೆ ಅಲ್ಲಿ ಕೊಟ್ಲ ಸೀದೋಗುತ್ತೆ. ಓಕೆ, ಶುಂಠಿ ಅದು ಇಳಿಸೋಣ ಅಲ್ಲ? ಒಗ್ಗರಣೆ ಇಟ್ಕೊಳ್ಳೋಣ ಫಸ್ಟು. ಇಳಿಸಿಡು. ನೋಡಿ, ಅಪ್ಪಡಿ ಪೋಡೆ. ನಾವು ಮನೇಲೊಂದು 6-7 ಜನ ಇದ್ದೀವಿ. ನಾಯಿ ಸೇರಿ 10-12 ಜನ ಆಗ್ತೀವಿ. ಅದಕ್ಕೆ ಜಾಸ್ತಿ ಸಾಂಬಾರು ಮಾಡೋದು. ಇವತ್ತೇ ಕಮ್ಮಿ ಮಾಡಿದ್ರಲ್ಲ ಅಜ್ಜಿ? ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಬೇವಿನ ಸೊಪ್ಪು ಒಂದಿಲ್ಲ ನಮ್ಮ ಹತ್ರ. ಬೇವಿನ ಸೊಪ್ಪು ಹಾಕ್ಬೇಕಲ್ಲ ಅಜ್ಜಿ? ಬೇವಿನ ಸೊಪ್ಪು ಬೇಡ ಒಗ್ಗರಣೆಗೆ. ಬೇಡ ಅಂದರೆ ಬೇವಿನ ಸೊಪ್ಪು ಹಾಕಿದರೆ ಒಳ್ಳೆಯದು, ಸ್ವಲ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತಷ್ಟೇ. ಮತ್ತು ನೀವು ಎಣ್ಣೆ ಎಲ್ಲ ಬಿಸಿ ಹಾಕೋತಿಗೆ ಇದ್ರಲ್ಲಿ ಸ್ವಲ್ಪ ನೀರಿರ್ಬೇಕಾಯ್ತಾ? ಮಕ್ಕ ಮೈಗೆ ಹಾರ್ತದೆ, ಬೆಂಕಿ ಹಿಡಿ. ಆ ತಪ್ಪು ಮಾಡಬೇಡಿ ಯಾರು. ಸಣ್ಣ ಮಕ್ಕಳೆಲ್ಲ ನೋಡ್ತಿದ್ರೆ ಕಷ್ಟ ಮಾತ್ರೆ. ಪವನಣ್ಣ ಹೇಳಿದ್ದಾರೆ ನೀರಿರ್ಬೇಕಂದ್ರೆ ಸ್ವಲ್ಪ ಅಂತ ಬಿಸಿ ಎಣ್ಣೆಗೆ ತಗೊಂಡಾಗ ನೀರು ಹಾಕಿದರೆ ಸಟ್ ಪಟ್ ಡುಡಮ್ ಆಗ್ತದೆ. ಮತ್ತೆ ಸಾಸಿವೆ ಹಾಕೋಣ. ಸ್ವಲ್ಪ ಕೆಂಪಾಯ್ತು.
ಈಗ ಬೆಳ್ಳುಳ್ಳಿ ಸರಿ ಕಾಯಿಲ್ಲ. ಕಾದಿದೆ, ಅದು ಚೋಲಿ ತೆಗ್ದಿರಲ್ಲ ಹಂಗಾಗಿ. ಹಾಕ್ತೀಯಾ? ನೋಡಿ ಡೈರೆಕ್ಟ್ ಇದಕ್ಕೆ ಹಾಕಿಬಿಡೋದು ಈಗ. ಹಾಕು. ಹೆಸರು ನೋಡಿ ಪೂರ ಹಾಕೋಣ. ಪೂರ ಹಾಕು. ಜಾಸ್ತಿ ತಿರ್ಸ್ಬಾರ್ದು ಸೌಟೆಲ್ಲ ಹಾಕಿ ಅಲ್ಲ ಅಜ್ಜಿ. ತಿರ್ಸಿದ್ರೆ ಏನಾಗುತ್ತಂದರೆ ಕರ್ಗಿ ಹೋಗ್ತದೆ. ಕರಗಿ ಹೋಗ್ತದೆ ಅಷ್ಟೇ. ಓಕೆ ಓಕೆ. ಇನ್ನು ಕ್ರಮ ಅದೇ. ಒಂದು ಸೆಕೆ ಬಡಿಸಿ ಕೆಸಿನ ಗಂಟು ತೋಡಿಟ್ಟು ಖಾರ ಪುಡಿ ಮಾಡಿ ಸಾಂಬಾರೆಲ್ಲ ಬಿಕ್ಕು ಮತ್ತು ಒಗ್ಗರಣೆ ಹಾಕು. ನಾವಿದು ಅರ್ಜೆಂಟಿ ಮಾಡಿ ಇದನ್ನು ಇನ್ನೊಂದು ರೀತಿಯೂ ಮಾಡ್ತಾರಂತೆ. ಎಂತ ಮಾಡೋದು, ಬಿಕ್ಕಲ್ಲ ಪುಡಿ ಎಲ್ಲ, ಖಾರ ಪುಡಿ ಮೇಲೆ ಅಂದರೆ ಹಸಿರು ಹಸಿರು ಇದ್ದಂಗೆ ಇದು ಕೊಟ್ಲ. ಅದು ಬರೋ ವರ್ಷ ತೋರಿಸೋಣ. ಆಗಿದೆ ಇಷ್ಟು ಸಾಕು. ಅಲ್ಲಿ ಟಿ ವಿ ನೈನ ತೋರಿಸ್ತಾರೆ ನೋಡಿ ನಾನು ಮೊನ್ನೆ. ಎಳ್ಳಿಗೆ ಹೆಂಗೆ ಬೇಯಿಸೋದು ಹೆಂಗೆ ಇರ್ತದೆ. ಹಾಂ, ಅಂದರೆ ಅವ್ರು ಸರಿ ಮಾಡಲ್ಲ ಅಂತನಾ? ಆಗ್ತದೆ ಖಾರ, ಈ ಕೆಂಪು ಖಾರ ಎಲ್ಲ ಹಾಕಲ್ಲ. ಹಾಂ, ಮತ್ತೆ ಯಾವ ಖಾರ ಹಾಕೋದು? ಎಂತ ಬೆಳ್ಳಗಿರ್ತದೆ, ಎಂತ ಜೀರಿಗೆ ಗುಡ್ಡಿ ಹಾಕ್ತಾರೆ ಅಂತ. ನಮ್ಗೆ ಈಗ ಬಾಯಲ್ಲಿ ಬರ್ತಾ ಇದೆ. ಇನ್ನು ಟೇಸ್ಟ್ ಮಾಡಲಿಕ್ಕೆ ಸಿದ್ಧ. ರೊಟ್ಟಿ ಆದರೆ ಈ ಇನ್ನೊಂದು ರೊಟ್ಟಿ, ಇದಕ್ಕೆ ಕೆಸ ಸಾಂಬಾರಿಗೆ ರೊಟ್ಟಿ ಮಾಡಿಸಿದ್ವಿ. ಇವತ್ತು ರೊಟ್ಟಿ ಬೇಡ, ಹೀಗೆ ತಿನ್ನೋಣ, ಸ್ವಲ್ಪ ಅನ್ನದ ಜೊತೆ ತಿನ್ನೋಣ. ನೀವೆಲ್ಲ ರೊಟ್ಟಿ ಮಾಡ್ಕೊಂಡು ತಿನ್ನಿ, ರೊಟ್ಟಿ ಕಡುಬು. ಇದ್ರ ಜೊತೆಗೆ ಎಂತ ಒಳ್ಳೇದಜ್ಜಿ? ರೊಟ್ಟಿ ಮಾತ್ರ. ರೊಟ್ಟಿ ಮಾತ್ರನಾ? ನೋಡಿ ಟೇಸ್ಟ್ ಹೆಂಗಾಗಿದೆ ಅಂತ. ಒಂದು ನಮಗೆ ಫಸ್ಟ್ ಯಾವುದೇ ಬೆಳ್ಳುಳ್ಳಿ ಬರಬೇಕು ಫಸ್ಟು, ಆಮೇಲೆ ಎರಡನ್ನು ಒಟ್ಟಿಗೆ ತಗೋಣ. ಒಂದು ಬೆಳ್ಳುಳ್ಳಿ, ಒಂದು ಗಂಟು. ಚೆನ್ನಾಗಿದೆ. ಬೆಳ್ಳುಳ್ಳಿ ಜೊತೆ ಒಂದು ಗಂಟು ಸಿಕ್ಕಿಬಿಟ್ರೆ ಉಂಟಲ್ಲ, ಒಗಿಲಿಕ್ಕೆ ಭಾರಿ ಚೆಂದ ಆಗ್ತದೆ. ನೀರು ಹಾಕ್ಬೇಕಾ? ರೊಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ. ನೋಡಿ ರೊಟ್ಟಿ ಇದು ಮಾಡೋದು, ರೊಟ್ಟಿ ತಟ್ಟೋದಂತಾರೆ. ನೋಡಿ ಇವಾಗಿನವರಿಗೆಲ್ಲ ಈ ಥರ ಬರಲ್ಲ ಎಲ್ಲರಿಗೂ. ಇವಾಗಿನ ಹೆಂಗಸರು ಮಾಡೋದು ಅಂತ ಮಿಷಿನ್ ರೊಟ್ಟಿ, ಮಷಿನ್ ರೊಟ್ಟಿ. ಇದು ನೋಡಿ, ಈ ರೊಟ್ಟಿ ಮುಂದೆ ಆ ರೊಟ್ಟಿ ಏನೂ ಅಲ್ಲ. ಮಾಡ್ಲಿಕ್ಕೆ ಆಗುತ್ತಾ? ಆಯಿತು. ಬಾಣ್ಲಿಗೆ ಅಂತ ಹಾಕ್ಬೇಕಜ್ಜಿ? ಇಲ್ಲಲ್ಲ. ನಾವು ಮಾಡಿದ್ರೆ ಹರಿದ ತಿಪ್ಪಂಚೂರು ಹಾಕ್ತಿದ್ವಿ. ನಾವು ಬೀಸಿದಕ್ಕೆ ಸಂಬಂಧ. ಓಕೆ, ಸಾಕೇನಾ? ರೊಟ್ಟಿ ದಪ್ಪ ಮಾಡ್ತಾನೆ ತಳ್ಳಗೆ ಮಾಡ್ತಾನೆ? ತೆಳ್ಳಗಿದ್ದು ಚಂದ. ದಪ್ಪ ಇದ್ರೆ ಒಂಥರ ಅದು ಹಾಕ್ಲಾ? ಹಾಂ, ಹಂಚಿ. ಹಾಂ, ತೊಳ್ಗೋಗಲ್ಲ ಉಂಟಾ? ಬೆಂಕಿನೇ ಸಾಯ್ತು. ರೊಟ್ಟಿ ಮುಚ್ಚಾಕದಜ್ಜಿ? ಹಾಕು, ನೀನು ಹಾಕು, ನಾ ಮಾಡೋದು ಹೊರಟೋಗ್ತದೆ. ಹಾಂ, ಈ ಥರದ ರೊಟ್ಟಿ ನೀವು ಒಂದು ಎಷ್ಟು ಮಾಡಿರ್ಬೋದು? ಒಂದು 4 ಸೇರು ಅಕ್ಕಿ ರೊಟ್ಟಿ ಮಾಡ್ತಿದ್ದೆ ಒಂದು ಸರಿಗೆ. ಒಂದು ದಿವಸಕ್ಕೆ ಹಾಕ್ಲಿಕ್ಕೆ. 4 ಸೇರು ಅಕ್ಕಿ.
ಎಂತ ಅಷ್ಟೆಲ್ಲ ಅವಾಗ ಎಂತ ಇದ್ರಾಗ ಮಾಡ್ತಿದ್ದ ಎಂತಕ್ಕೆ ಹುಲ್ಲು ಹಿಡಿಯೋರಿಗೆ ಹುಲ್ ಕಟ್ಟೋರಿಗೆ ನೋಡಿ ಗದ್ದೆ ಕೊಯ್ದಾದ್ಮೇಲೆ ಹುಲ್ ಕಟ್ಟೋದು ಒಕ್ಲಾಟ ಅಂತೆಲ್ಲ ಮಾಡ್ತಾರೆ. ಈಗ ನಂಗೆ ಅಕ್ಕಿ ಹಿಟ್ಟು ಎಲ್ಲ ತಂದು ಕಟ್ಟಕ್ಕಿಲ್ಲ ಕೈಲಿ ಬೀಸ್ಬೇಕು ರಟ್ಟೆಯಲ್ಲಿ ಕೈಲಿ ಬೀಸಿ ಮಾಡೋದು. ಅವ್ರು ನೋಡಿ ಎಷ್ಟು ಗೋಲ್ ಬರ್ತಿದ್ರು. ಅದೇ ಸ್ಪೀಡ್ ನೋಡಿದ್ರಲ್ಲ ಅವಾಗ ಮಾಡೋದು. ನಮಗೆ ವೀಡಿಯೋ ಮಾಡಕ್ಕೆ ಕೊಡ್ಸೋದು ಕೊಡಲ್ಲ, ರಪ 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 ಹಾಕದೆ. ಭತ್ತ ಕುಟ್ಟಿ ಅಕ್ಕಿ ಮಾಡ್ಕೊಬೇಕು. ಭತ್ತ ಕುಟ್ಟು ಮಾಡ್ತೀರಾ ಫಸ್ಟಿಗೆ? ಮತ್ತೆ ಭತ್ತ ಕುಟ್ಟಿ ಅಕ್ಕಿ ಮಾಡಿ ಇಟ್ಕೊಳೋದು ಒಕ್ಕಲಾಟಕ್ಕೆ. ಮಿಲ್ಲಿಗೆಲ್ಲ ತಗೊಂಡೋಗ್ತಿರಲ್ಲ? ಮಿಲ್ಲೆಲ್ಲಿ ಆಡ್ಬಿಟ್ಟು ಹೋಗಿತ್ತು ಹೀಗಾಗಿದ್ದು ಮಿಲ್ಲು. ಕಾಫಿ ಹಿಟ್ಟು ಮಾಡ್ಕೊಬೇಕು, ಕಾಫಿ ಪುಡಿ ಮಾಡ್ಕೊಬೇಕು. ಎಲ್ಲ ಕೈಲೇ ಮನೇಲಿ ಮಾಡೋದು ಬುದ್ಧಿ. ಮನೇಲಿ ಮಾಡೋದು. ಈಗ ಮಿಲ್ಲಿಟ್ಟಕ್ಕೆ ಮಾಡ್ಕೋ ಆಗಲ್ಲ. ಹಿಂಗಿರ್ಬೇಕು, ಕ್ಲೀನ್ ಇರಬೇಕು ನೋಡಿ. ಇದರಲ್ಲಿ ಯಾವುದೇ ಹುಳ ಆಗಲಿ ಮತ್ತು ಏನಿದ್ರು ನೀಟಾಗಿ ತೊಳ್ಕೊಂಬಿಡ್ಬೇಕು. ತೊಳೆದು ಹೆಚ್ಚೋದು ಅಲ್ಲ ಅಜ್ಜಿ? ಹೆಚ್ಚೋದು. ಇಡೀ ಹಾಕ್ಬೋದಾ? ಇಡೀನೂ ಹಾಕ್ಬೋದು. ಹಾಂ, ಇದು ಇಡೀ ಹಾಕಿ ಬೇಯಿಟ್ಟು ಬೇಯ್ತದೆ. ಎರಡು ಪೀಸ್ ಮಾಡಿ ಹಾಕ್ಕೊಂಡು ಬ್ಯಾಗ್ ಬೇಯ್ತದೆ. ಅದು ಸಣ್ಣ ಸಣ್ಣ ಇದು ಮಾಡ್ತಿರೋದು ಹೆಚ್ಚಿರೋದು ಹಂಗೆ ಹೆಚ್ಚದಾ? ಕೊಟ್ಟು ಇದು ಇಡೀ ಎಲೆ ಹಾಕಿದ್ರೆ ಇದು ಇಡೀ ಇರೋಲ್ಲ? ಇಲ್ಲ ಕರುತ್ತೆ, ನೀರು ಹಾಕ್ತದೆ. ನಾವು ಹೆಚ್ಚಕೊರಲ್ಲ, ಇಡೀ ಎಲೆನೂ ತೊಳೆದು ಬೇಯಿಕಿಡೋದು. ಮೊದಲೆಲ್ಲ ಭಾರಿ ಸಣ್ಣ ಸಣ್ಣ ಇತ್ತು ನೋಡಿ. ಕೆಸ ಹೆಚ್ಚಾಯಿತು. ಇನ್ನೆಂತ ಮಾಡೋದು ಅಜ್ಜಿ? ಇನ್ನು ಬೇಯಿಕಿಡೋದು. ಬೇಯ್ಕಿಡೋದ? ಹಾಗೆ ನೀರು ಹಾಕಿ ಬೇಯ್ಕಿಡೋದ? ನೀರು ಹಾಕಿ ಬೇಯಿಕಿಡೋದು. ಸ್ವಲ್ಪ ಒಂದು ಅಂದಾಜು ನೀರು ಹಾಕಿ ಇಡೋದು. ಹೋಣ ಬಲೆ ಗೈಸ್, ಬಲೆ ದೇವ್ದ ಕಜಿಪುಯ್ನಿ ಕಿರ್ಮು ನೋಡಿ. ಹೆಚ್ಚಾದ್ಮೇಲೆ ಇನ್ನೊಂದ್ಸರಿ ತೊಳಿತೀವಿ ನಾವು ಅಲ್ಲ ಅಜ್ಜಿ? ತೊಳಿ ಮತ್ತೆ ಬನ್ನಿ ಇಡೋಣ ಒಲೆಗೆ. ಇದು ನಮ್ಮಮ್ಮ ಹೇಳಿ ಮಾಡಿಸಿದ್ವು ಒಲೆ. ನಾನು ಬೇಡ ಅಂದರೆ ಅಮ್ಮ ಮಾಡಿಸಿಬಿಡ್ತು. ನೋಡಿ ಇವಾಗ ಎಷ್ಟು ಅನುಕೂಲ. ಚಳಿ ಆದರೂ ಒಂದು 4 ಜನ ಹಿಂಗೆ ಕೂರ್ಬೋದು. ಹಿಂಗೆ ಮನೆ ಬೇರೆ ಸೋದಬೇಕಾ? ಅದಕ್ಕೆ ನಾನು ಅಲ್ಲಿಲ್ಲೆಲ್ಲ ಎಲ್ಲೂ ಹೋಗಲ್ಲ, ಇಲ್ಲೇ ಇರೋದು. ಅದು ಎಷ್ಟೊತ್ತು ಕಾಯ್ಬೇಕು ಇದೀಗ? ಸ್ವಲ್ಪ ಹೊತ್ತು ಕಾಯ್ಬೇಕು. ಎಲೆ ಎಲ್ಲ ಮೆತ್ತಗಾಗ್ಬೇಕಾ? ಮೆತ್ತಗಾಗಬೇಕು. ಸೌದೆ ಇನ್ನೊಂದು ಸ್ವಲ್ಪ ಬೇಕಾ? ನೋಡಿ ಈಗ ಸ್ವಲ್ಪ ಇದು ಕೆಸ ಸ್ವಲ್ಪ ಕುದೀತಾ ಇದೆ ಅಜ್ಜಿ. ಇವಾಗ ಎಂತ ಉಪ್ಪು ಹಾಕ್ಬೇಕು ಅದಕ್ಕೆ? ಉಪ್ಪು ಜೀರಿಗೆ ಸರಿ ಅಲ್ಲ, ಉಪ್ಪು ಈಗ ಅದಕ್ಕೆ ಹಾಕೋಕ್ಕಿಲ್ಲ? ಒಂಚೂರು ಹಾಕ್ತೀನಿ ಸ್ವಲ್ಪ, ಮತ್ತು ನೋಡಿ ಹಾಕೋದು ಆಯ್ತಾ? ಅಷ್ಟು ಸಾಕಾ? ಮತ್ತು ನೋಡಿ ಹಾಕೋಣಂತೆ. ಈಗ ಚೂರು ಹಾಕೋಣ ಹಿಂಗೆ, ಸಾಕು. ಸಾಕಾ? ಮತ್ತು ನೋಡಿ ಹಾಕೋ. ನೋಡಿ ಇದು ಜೀರ್ಕನೋಳಿ. ಮಲೆನಾಡಲ್ಲಿ ನಮ್ಮೂರ ಕಡೆ ಜೀರ್ಕನೋಳಿ ಅಂತಾರೆ ಅಜ್ಜಿ. ಅಂತ ತುಳುನಾಡು ಜಿಲ್ಲೆಯಲ್ಲಿ ಜಾರಿಗೆ ಪುಳಿ. ಇದನ್ನ ಕೆಸಿನ ಸಾಂಬಾರಿಗೆ ಇದು ಹೇಳಿ ಮಾಡಿಸಿದ್ದು. ಇದನ್ನ ಹಾಕ್ತಾರೆ. ಮತ್ತೆ ನೋಡಿ ಇಲ್ಲಿ ಇರಿ, ದೊಡ್ಲಿ ಹಣ್ಣು, ದೊಡ್ಲಿ ಪುಳಿ. ಇದೆರಡು ಮಲೆನಾಡಲ್ಲಿ ಹೈಯೆಸ್ಟ್ ಯೂಸ್ ಆಗೋದು. ಕೆಸನ್ ಸಾಂಬಾರಾಗಲಿ, ಏಡಿ ಸಾಂಬಾರಾಗಲಿ, ಕೆಲವೊಂದು ಸಾಂಬಾರಿಗೆಲ್ಲ ಮೊದಲ ಆದ್ಯತೆ ಇವೆರಡಕ್ಕೆ. ಇದೊಂದು ತುಂಡು ಹಾಕೋಣಲ್ಲ ಅಜ್ಜಿ? ಹಾಕು. ಇದು ಹುಳಿ. ಮತ್ತು ನೋಡಿ ಇದು ವಿಶೇಷ ಏನಂದರೆ, ಸಾಂಬಾರಿಗೆ ಹಾಕಿದ್ಮೇಲೆ ಇದು ಹುಳಿ ಬಿಡುತ್ತಲ್ಲ, ತೆಗಿಬೇಕು. ಟೇಸ್ಟ್ ನೋಡಿ, ಸಾಂಬಾರು ಟೇಸ್ಟ್ ನೋಡಾದ್ಮೇಲೆ ಈ ಹುಳಿನ ತೆಗಿಬೋದು ನಾವು. ಸಾಕು, ಒಂದು ಸಾಕು. ಸ್ವಲ್ಪ ದೊಡ್ಲಿ ಹಣ್ಣು ಹುಳಿ ಹಾಕೋಣ. ಉಪ್ಪು ಹಾಕಿತ್ತಲ್ಲ. ಈಗ ನೋಡಿ ಜೀರಿಗೆ ಮೆಣಸು, ಇದನ್ನು ಚೆನ್ನಾಗಿ ಮಾಡಿ ಹರ್ಕೋಬೇಕು. ಮೊದಲೆಲ್ಲ ಈ ಕಲ್ಲಲ್ಲಿ ಅರಿತಿದ್ರು, ಇವಾಗ ಕಲಿಯುಗ ಮಿಕ್ಸಿ ಬಂದಿದೆ. ಮಿಕ್ಸಿಯಲ್ಲಿ 2 ರೌಂಡ್ ತಿರ್ಸಿದ್ರೆ ಹುಡಿ ಎದ್ದು ಹೋಗ್ತದೆ. ಹಾಂ, ಹಾಕೋಣಲ್ಲ ಅಜ್ಜಿ? ನೋಡಿ ಇದು ಖಾರ ಜಾಸ್ತಿ ಆಗೋಲ್ಲ ಅದಕ್ಕೆ? ಜಾಸ್ತಿ ಹಾಕಿಲ್ಲ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ಹಾಕಿ ಮತ್ತೆ ನೋಡಿ ಹಾಕೋಣತ್ತ.
ಕೆಸು ಬೆಂದು ಸ್ವಲ್ಪ ಆಗಿದೆ. ಕೆಸು ನೋಡಿ ಅವಾಗ ಅಷ್ಟು ಕಾಣ್ತಿತ್ತಲ್ಲ, ನೋಡಿ ಈಗ ನೋಡಿ ಎರಡು ಎಷ್ಟು ಸೌಂಡ್ ಆಗಿದೆ. ಹಾಂ ಎಷ್ಟದು ಈಗ ನಮ್ಮ ಖಾರ ಏನಾದ್ರು ಜಾಸ್ತಿ ಆಯ್ತಾ ಅಜ್ಜಿ? ಇಲ್ಲಲ್ಲ, ಚೂರು ಬೆಂಕಿ ಅಜ್ಜಿ. ಭಾರಿ ಒಳ್ಳೆ ಘಾಟು ಮಾರೆ. ಕಳ್ಳ ಸ್ವಲ್ಪ ಕೂಡ ನೋಡೋಣ. ನೋಡಿ ಸ್ವಲ್ಪ ಹಾಕೋಣ ಅದೇನಕ್ಕೆ. ಇದು ಇದೊಂದು ಸ್ವಲ್ಪ ನುಣ್ಣಗಾಗಬೇಕು, ಸಾಕಾಗಿಲ್ಲ. ನೋಡಿ ಅವಾಗ ಪಾತ್ರೆ ತುಂಬ ಕಾಣ್ತಿತ್ತು, ಬೆಂದು ಎಷ್ಟಾಗಿದೆ ಅಂತ ಸ್ವಲ್ಪ ನೋಡೋಣ. ಈ ಕಡೆ ಬಿಸಿ ನೋಡಿ ಇಷ್ಟೇ ಆಗಿದೆ. ಇನ್ನು ಇಡಬೇಕಲ್ಲ ಒಲೆಗೆ, ಇರ್ಬೇಕು. ಇನ್ನು ಖಾರ ಹಾಕಿ ಕುದಿ ಬರ್ಸಿ ಒಗ್ಗರಣೆ ಹಾಕು. ಇದಕ್ಕೊಂದು ಸ್ವಲ್ಪ ನೋಡಿ ಜೀರಿಗೆ ಮೆಣಸು ಒಳ್ಳೆ ಘಾಟು ಬರ್ತಾನೆ ಕುಮಾರ. ಓಕೆ ಹಾಕೋಣಲ್ಲ ಅಜ್ಜಿ? ಒಗ್ಗರಣೆ ಹಾಕಬೇಕು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂತು. ಇವಾಗ ಟೇಸ್ಟ್ ನೋಡ್ಬೋದಿತ್ತು, ಬಟ್ ಇವಾಗ ತೋರಿಸುತ್ತೆ ಅರ್ಧ ಬೆಂದಿದೆಯಲ್ಲ. ನಾನು ಸ್ವಲ್ಪ ನೋಡಿ ಬೆಳ್ಳುಳ್ಳಿ ಮತ್ತು ಸಾಸಿವೆ. ಅಜ್ಜಿ ಇದು ಎಷ್ಟೊತ್ತಿಗೆ ಹಾಕೋದು ಹೇಳ? ಅದೀಗ ಇದನ್ನ ಇಳಿಸಿಟ್ಕೊಂಡು ಹಾಕೋದು. ಅದೆಲ್ಲ ಬೆಂದಾದ್ಮೇಲೆ ಹಾಕೋದಲ್ಲ? ಹಾಂ ಇದನ್ನ ಜಜ್ಜಬೇಕು, ಇಲ್ಲ ಬೆಳ್ಳುಳ್ಳಿ ಗೊತ್ತಲ್ಲ ನಿಮಗೆ, ಹುಡ್ದಾರ್ತ ಮುಖಕ್ಕೆಲ್ಲ ಸಿಡಿಯುತ್ತೆ. ಬೆಳ್ಳುಳ್ಳಿ ಜಜ್ಜೋಣ ಒಂದೆರಡು, ಸಿಪ್ಪೆಲ್ಲ ತೆಗೆದು ಇಟ್ಕೊಬೇಕು ಹಿಂಗೆ. ಓಕೆ ಇಲ್ಲೇ ಗೊತ್ತು. ಒಂದು ಪೆಟ್ಟು ಗುದ್ದಿರ್ ಸಾಕಲ್ಲ ಅಜ್ಜಿ? ಸಾಕು ಸಾಕು. ಇಲ್ಲಾಂದರೆ ಇದು ಏನಕ್ಕೆ ಗೊತ್ತಾ, ಇಡೀ ಇರಬೇಕು, ಒಂದೇ ಪೆಟ್ಟು ಗುದ್ದಬೇಕು. ಇಲ್ಲಾಂದರೆ ಅದು ಕೆಸ ಸಾಂಬಾರಲ್ಲಿ ಕೆಸ ತಿನ್ನೋತ್ತಿಗೆ ಸಿಗ್ಬೇಕು ಬಾಯಿಗೆ, ಚೆನ್ನಾಗಿರುತ್ತೆ. ನಾನು ಫಸ್ಟು ತೆಗಿಯೋದೇ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಮುಖ ಸ್ವಲ್ಪ ದೂರ ಇಟ್ಟು ಅಜ್ಜಿ, ನಾನು ಮಾರೆ ಹಾಕಿರೋದು. ಸ್ವಲ್ಪ ಕೆಂಪು ಆಗಲಿ ಅಲ್ಲ ಅಜ್ಜಿ? ಅಜ್ಜಿ ಹಾಂ ಪರ ಪರ ಅಂತ ಸಾಕ ಹಾಕ. ಚೂಡು ಹಾಕು. ಈ ಕೆಸನ ಒಗ್ಗರಣೆಗೆ ಹಾಕೋಣ ಇನ್ನು, ಆಯಿತಾ? ಓ ಒಲೆ ಮೇಲೆ ಕಾಲು ಇಡಬಾರ್ದು. ನೋಡಿ ಬೆಳ್ಳುಳ್ಳಿ ಹಿಂಗೆ ಕಾಣಬೇಕು, ಹಿಂಗೆ ನೋಡಿ ಬಿಸಿ ಇರ್ಬೋದು ನೋಡಿ. ಇದು ಕೆಸ ಜೊತೆ ಇದು ಎಲ್ಲರೂ ನೋಡಿ ಸಿಕ್ಕಿದ್ರೆ ತಂದಾಗುತ್ತೆ, ಒಳ್ಳೆ ಸ್ಮೆಲ್ಲು. ಅಜ್ಜಿ ಮಾಡಿಕೊಟ್ಟಿದ್ದು ರೊಟ್ಟಿ ಉಂಟು, ಜೊತೆಗೆ ನಮ್ಮ ಕೆಸುವಿನ ಸಾಂಬಾರು ಉಂಟು. ಟೇಸ್ಟ್ ಮಾಡಿಬಿಡೋಣ. ಅಜ್ಜಿ ನೀವೊಂದು ಅರ್ಧ ರೊಟ್ಟಿ ತಿನ್ಬೇಕು ನನಗೆ. ಚೂರು ಸಾಕು. ಸರಿ ಅಲ್ಲಿ ಹೊಟ್ಟಿಗೆ ತಿನ್ನೋಣ. ನೋಡಿ ಎಷ್ಟು ತಗೊತೀನಿ ನಾನು, ಇದನ್ನ ಹಾಗೆ ತಿಂದರೂ ತಿಂದೆ, ನಾನು ಹೇಳಂಗಿಲ್ಲ. ಬೆಳ್ಳುಳ್ಳಿ ಒಂದೆರಡು ಹಾಕೋಣ ಅಡಿಲಿ. ಬೆಳ್ಳುಳ್ಳಿ ಫೇವ್ರೇಟ್. ಟೇಸ್ಟ್ ಮಾಡುವ. ಮುಚ್ಕೊಂಡು ಬೆಳ್ಳುಳ್ಳಿ ಕುದ್ಯಾ? ಹಾಕೋದಿಲ್ಲ. ಆಹಾ, ಇದರಲ್ಲಿ ಬೆಳ್ಳುಳ್ಳಿ ಉಂಟು ಒಳಗಡೆ. ಭಾರಿ ಚೆಂದಾಗಿ ಖಂಡಿತ.
ಎಲ್ಲರಿಗೆ ತಿಂತ ಒಂದು ಟಾಟಾ ಮಾಡಿದ್ವಿ. ಈಗನೇ ಈಗ ವಿಡಿಯೋ ಮುಗೀತಲ್ಲ, ಟಾಟಾ ಮಾಡಿದ್ವಿ. ಬಾಯ್ 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 ಟಾಟಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.